ನೋಡಿ, ದರ್ಶನ್ ಅವ್ರ ಕೇಸು ಈ ತಿಂಗಳಿಂದ ಏನು 1ನೇ ತಾರೀಕು ಜೂನು, ಈ ಡೇಟಿಂದ 2026 6ನೇ ತಿಂಗಳು ಜೂನು 1ನೇ ತಾರೀಕು ಸೋಮವಾರ ಇವತ್ತು ನ್ಯಾಯಾಧೀಶರು ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಅಂತ ಒಬ್ಬ ಮಹಿಳೆ ಜಡ್ಜ್ ಜುಡಿಷಿಯರಿ ಇವತ್ತು CCH 59ನೇ ಕೋರ್ಟಲ್ಲಿ ಇವತ್ತು ವಾದ ನಡೀತು. ದರ್ಶನ್ ಅವ್ರದ್ದು ಹಲವಾರು ಸಾಕ್ಷಿಗಳನ್ನ ಕರ್ಕೊಬಂದು ಪ್ರೊಡ್ಯೂಸ್ ಮಾಡಿ ಒಂದು 4 ಅವರು ಪ್ರತಿದಿನ ಮಾಡಿ ಅಂತ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಬಂತು. ದರ್ಶನ್ ಅವ್ರಿಗೆ ಒಂದು ಸಪ್ರೇಟಾಗಿ ಜಡ್ಜು ಮಾಡಿದ್ದಾರೆ, ಸಪ್ರೇಟಾಗಿ ಕೋರ್ಟು ಒಂದು ಮಾಡಿದ್ದಾರೆ ದರ್ಶನ್ ಅವ್ರಿಗೆ. ಇವತ್ತಿನಿಂದ ದರ್ಶನ್ ಅವ್ರ ಕೇಸು ಇನ್ನು ಈ ವರ್ಷ ಒಳಗಡೆ ಕರೆಕ್ಟಾಗಿ ಈ ಡೇಟಿಂದ ಬರೋ ವರ್ಷಕ್ಕೆ ಮುಗಿಸ್ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡ್ರು. ಇವತ್ತು ದರ್ಶನ್ ಅವರು ಅವ್ರಿಗೆ ಎಲ್ಲೋ ಒಂದು ಕಡೆ ಒಳ್ಳೆಯದು ಅನ್ನಿಸ್ತು, ಇನ್ನೂ ಒಂದು ಕಡೆ ಜಲ್ಜಿನೂ ಆಗ್ಬೋದು ಅನ್ನಿಸ್ತು ಕಾಯಂಗೆ. ಈ 1 ವರ್ಷಗಳ ಕಾಲ ಅವರು ಬೇಲಿಗೆ ಅರ್ಜಿ ಹಾಕಂಗಿಲ್ಲ, ಸಲ್ಲಿಸಂಗಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಬಂದಿರತಕ್ಕಂಥ ಒಂದು ಆದೇಶ. ಇವತ್ತು ಎಲ್ಲ ಸಾಕ್ಷಿಗಳನ್ನ ಕರ್ಕೊಬಂದು ಪ್ರೊಡ್ಯೂಸ್ ಮಾಡಿ ಒಂದು 4 ಅವರು ಅದ್ರ ಬಗ್ಗೆ ಕೋರ್ಟಲ್ಲಿ ತನಿಖೆ ಎಲ್ಲ ಮಾಡಿದ್ರು. ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಅಂತ ಮಹಿಳೆ ಜಡ್ಜು ಹಲವರಿಗೆ ಹಳೆ ಕೇಸುಗಳಲ್ಲಿ ಕೆಲವೊಂದು ಮರ್ಡರ್ ಕೇಸ್ ಆಗ್ಬೋದು, ಹಲವಾರು ಕಳ್ಳತನಗಳಾಗ್ಬೋದು, ಹಲವಾರು ಕೇಸುಗಳಲ್ಲಿ ಡೆತ್ ಸೆಂಟರ್ ಕೊಟ್ಟಂಥ ಮಹಿಳೆ ಈ ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಅಂತ ಒಬ್ಬ ಮಹಿಳೆ ಜಡ್ಜು, ಒಳ್ಳೆ ಜಡ್ಜು. ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಈ ಕೇಸಿಗೆ. ನೋಡಿ, ಹೆಣ್ಣು ಮಗಳನ್ನ ಆಯ್ಕೆ ಮಾಡಿದ್ದಾರೆ ದರ್ಶನ್ ಅವ್ರಿಗೆ ಒಂದು ಕೇಸ್ ಮುಖಾಂತರ. ಈ ಕೇಸ್ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲ ಒಂದು ಕಡೆ ದರ್ಶನ್ ಅವ್ರಿಗೆ ಒಳ್ಳೇದಾಯ್ತಾ ಇಲ್ಲ ಜಲ್ಜಿ ಆಯ್ತಾ ಅನ್ನೋದು ಎಲ್ಲ ಒಂದು ಕಡೆ ಹೇಳದಂಥ ಮಾತುಗಳು ಅಷ್ಟೇ. ಇವತ್ತು ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಾನು ಹೇಳೋದೇನೆಂದರೆ, ಈ ಕೇಸಿನಲ್ಲಿ ಹುಷಾರಾಗಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಒಳ್ಳೆ ಲಾಯರ್ಗಳನ್ನ ಒಂದು 2-3 ನೀವು ಆಯ್ಕೆ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಒಬ್ಬರೇ ಲಾಯರ್ನ ನಂಬಕ್ಕೆ ಹೋಗಬಾರ್ದು ನಾನು ಹೇಳೋದು. ಇವತ್ತು ಎಲ್ಲ ಮಾಧ್ಯಮಗಳಲ್ಲಾಗ್ಬೋದು, ಎಲ್ಲ ನ್ಯೂಸು ಚಾನಲ್ಗಳಾಗ್ಬೋದು, ದರ್ಶನ್ ಅವರು ಕೇಸ್ ಏನಾದರೂ ಬಂದರೆ ಅದು ಇಂಟರ್ನ್ಯಾಷ್ನಲ್ಲು ನ್ಯೂಸ್ ಆಗೋದು ಒಂದು ಸುತ್ತ ಎಲ್ಲ ಮಾಡಿದ್ದಾರೆ. ಇವತ್ತು ಎಷ್ಟೋ ಜನ ಹಲವಾರು ಕೇಸುಗಳಲ್ಲಿ ಮರ್ಡರ್ಗಳು ಮಾಡಿ ಹೋಗಿ ಆಚೆ ಬಂದು ಬೇಲಿಸ್ಕೊಬಂದು ಇನ್ನೊಬ್ಬನ್ನ ಮರ್ಡರ್ ಮಾಡೋಕ್ಕೆ ಎಲ್ಲ ರೆಡಿಯಾಗಿ ಹೋರಾಡ್ತಾ ಇರ್ತಕ್ಕಂಥವ್ರ ಬಗ್ಗೆ ಈ ನ್ಯೂಸ್ ಚಾನಲ್ಗಳು ಮಾತಾಡಲ್ಲ. ದರ್ಶನ್ ಅವರು ಮಾಡಿದ್ರೋ ಮಾಡಿಲ್ಲೋ ಅದು ನನಗೆ ಸೆಕೆಂಡ್ರಿ. ನಾವು ದರ್ಶನ್ ಅವರ ಅಭಿಮಾನಿಗಳಲ್ಲ, ಖಂಡಿತವಾಗ್ಲು ನಾವು ಸುದೀಪ್ ಅವರ ಅಭಿಮಾನಿಗಳಲ್ಲ, ನಾವು ಇನ್ನು ಹಲವಾರು ಹೀರೋಗಳಿರ್ತಾರಲ್ಲ ಅವ್ರ ಅಭಿಮಾನಿಗಳಲ್ಲ. ನಾವು ರಾಜ್ಕುಮಾರ್ ಬಿಟ್ಟರೆ ವಿಷ್ಣುವರ್ಧನ್ ಸಾರು, ವಿಷ್ಣುವರ್ಧನ್ ಬಿಟ್ಟರೆ ಶಂಕರ್ ನಾಗು, ಈ 3 ಜನಗಳನ್ನ ಇಷ್ಟಪಡ್ತಕ್ಕಂಥವ್ರು ನಾವು. ಯಾಕಂದರೆ ಅವ್ರ ಸಿನಿಮಾಗಳೆಲ್ಲ ನೋಡಿದರೆ ಒಂದು ಸಂದರ್ಶನ ಇರುತ್ತೆ ಅವ್ರ ಸಿನಿಮಾಗಳಲ್ಲಿ. ಈಗ ಬಂದಿರತಕ್ಕಂಥ ಸಿನಿಮಾಗಳಲ್ಲಿ ಏನು ಸಂದರ್ಶನವೇ ಇಲ್ಲ ಖಂಡಿತವಾಗ್ಲು. ನಮಗೂ ಟೈಮೂ ಇಲ್ಲ ನೋಡೋಕ್ಕೆ. ಏನೋ ಈ ರೀಲ್ಸ್ಗಳಲ್ಲಿ ಈ ರಿಲೀಸ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಆ ರಿವ್ಯೂ ಕೊಡೋ ಮಾತುಗಳಿಗೆ ನೋಡ್ಬೋದು ಅಷ್ಟೇ. ಹಳೇ ಸಿನಿಮಾಗಳಲ್ಲಿ ರಾಜ್ಕುಮಾರ್ ಸಾರ್ ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು, ಶಂಕರ್ ನಾಗ್ ಸಾರ್ ಆಗ್ಬೋದು, ಎಂಥ ಮಹಾ ಕಲಾವಿದರಂದರೆ ಇವ್ರ ಥರ ಯಾರು ಬರಲ್ಲ. ಕರ್ನಾಟಕದಲ್ಲಿ ಹೀರೋಗಳು ಯಾರು ಬರಲ್ಲ ಖಂಡಿತವಾಗ್ಲು. ಇದು 100% ಸತ್ಯ. ಇದು ಒಂದು ಕಡೆ ಆದರೆ 3ನೇ ತಾರೀಕು DK ಶಿವಕುಮಾರ್ ಅವರು ಕರ್ನಾಟಕ CM ಪಟ್ಟ ಅಲಂಕರಿಸ್ತಾರೆ ಅನ್ನೋದು ಒಂದು ಕಡೆ ಮಾಹಿತಿ ಹೈಕಮಾಂಡ್ಗೆ ಇವತ್ತು ಡೆಲ್ಲಿಗೆಲ್ಲ ತಲುಪಿದ್ದಾರೆ. ಪ್ರತಿ ಒಬ್ಬರು ಶಾಸಕರು ಅವ್ರ ಹಿಂದ್ಗಡೆ ಹೋಗಿರ್ತಾರೆ. ಆಮೇಲೆ ಸಿದ್ದರಾಮಯ್ಯ ಅವರು ಬಗ್ಗೆ ಮಾತಾಡಬೇಕಂದ್ರೆ ನೋಡಿ, ಅಧಿಕಾರ ಯಾವತ್ತೂ ಶಾಶ್ವತವಾಗಿರಲ್ಲ. ನೋಡಿ, ಇವತ್ತು ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದು 2 ಮಾತಿಲ್ಲ. ಇವತ್ತು CM ಅವರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಹಿಂದ್ಗಡೆ ಯಾರೂ ಇಲ್ಲ.
ಅವರು ಬಾಲ್ಕನಿಯಲ್ಲೆಲ್ಲ ಅವ್ರ ಮನೆ ಮೇಲೆ ವಾಕಿಂಗ್ ಮಾಡ್ತಕ್ಕಂಥ ದೃಶ್ಯ ವೈರಲ್ ಆಗಿದೆ. ಪಾಪ ಒಬ್ಬರೇ ಬೇಜಾರಲ್ಲಿ ಹಿಂಗೆ ವಾಕಿಂಗ್ ಮಾಡ್ತಾ ಇರ್ತಾರಲ್ಲ, ಆ ವಿಡಿಯೋಗಳೆಲ್ಲ ನೋಡಿದ್ರೆ ತುಂಬ ವೈರಲ್ ಆಗಿದೆ. ಯಾರೂ ಒಬ್ಬರು ಇಲ್ಲ, ಮನೆ ಹತ್ರನೂ ಇಲ್ಲ, ಯಾರೂ ಒಬ್ಬರು ಇಲ್ಲ. ನಾನು ಹೇಳೋದಂದರೆ ಅಧಿಕಾರ ಇದ್ದಾಗ ಮಾತ್ರ ಅಷ್ಟೇ ನಮ್ಮ ರಾಜಕಾರಣಿಗಳು ತಿಳ್ಕೋಬೇಕು ಪ್ರತಿಯೊಬ್ಬರು. ಇದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಂದಿನ 28ಗೂ ಸಿ ಎಮ್ ಏನಾದರೂ ಆಗಬೇಕಂದ್ರೆ ಖಂಡಿತವಾಗಲೂ ನೀವೇನು ಒಳ್ಳೆ ಕೆಲಸಗಳು ಮಾಡಬೇಕು. ಈ 2 ವರ್ಷಗಳಲ್ಲಿ ನೀವೇನಾದರೂ ಈ 2 ವರ್ಷಗಳು ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅದೃಷ್ಟ ದಿನಗಳಾಗ್ಬೋದು, ನಿಮಿಷಗಳಾಗ್ಬೋದು, ರಾತ್ರಿಗಳಾಗ್ಬೋದು, ಹಗಲುಗಳಾಗ್ಬೋದು, ಕರೆಕ್ಟಾಗಿ 2 ವರ್ಷಗಳು ನೀವು ಕಾಲ ಬಡವ್ರಿಗೆ, ನಮ್ಮಂಥ ಬಡವ್ರಿಗಾಗ್ಬೋದು, ಹಲವಾರು ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಎಲ್ಲರಿಗೂ ನೀವು ಒಂದೇ ಥರ ಕೆಲಸಗಳೆಲ್ಲ ಮಾಡ್ಕೊ ಬಂದರೆ 2028ಗೆ ಸಿ ಎಮ್ಮು ನೀವೇ ಅಂತ ನಾನೇ ಹೇಳ್ತಾ ಇದ್ದೀನಿ. ಆಮೇಲೆ ಈ ಸಿ ಎಮ್ ಆಗಿದ್ದೀನಿ ಅಂದ್ಬಿಟ್ಟು ಹಲವಾರು ಜ್ಯೋತಿಷಿಗಳು ಇವತ್ತು ಹೇಳ್ತಾ ಇದ್ದಾರೆ, ಅವ್ರನ್ನ ನಂಬಿ ನೀವು ಮೋಸ ಹೋಗಬೇಡಿ. ಖಂಡಿತವಾಗಲೂ ಸಿ ಎಮ್ 2 ವರ್ಷ ಹಿಂದ್ಗಡೆ ನಾನೇ ಹೇಳಿದೆ ಅಂತ, ಅವರು ಅಧಿಕಾರದಲ್ಲಿ ಬರೋವಾಗ ಅವರವರು ರಾಜಕಾರಣಿ ಸಂದರ್ಭದಲ್ಲಿ ನೋಡೋವಾಗ ಎಲ್ಲರೂ ಹೇಳಿದ್ರು ಇವರು ಒಂದು ದಿನ ಸಿ ಎಮ್ ಆಗ್ಬೋದು, ಪವರ್ಫುಲ್ ಲೀಡ್ರ್ ಅಂತ ಹೇಳ್ತಾಯಿದ್ರು. ಅದು ಈಗ ಟೈಮ್ ಬಂತು, ಆಯಿತು. ಸುಮ್ಮನೆ ಆಗಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಿಂತು ಕೆಲಸ ಮಾಡಿದ್ದಾರೆ. ಅದು ಅವ್ರಿಗೆ ಅವತ್ತು ದಿನಗಳು ಕಷ್ಟಪಟ್ಕೊಂಡು ಇವತ್ತು ಕೂಲಿ ಸಿಕ್ತು, ಆ ಸಿ ಎಮ್ ಉದ್ಯೋಗ. ಆಲ್ ದ ಬೆಸ್ಟ್ ಅವ್ರಿಗೆ. ನಾನು ಹೇಳೋದೇನು ಗೊತ್ತಾ, ಡಿ ಕೆ ಶಿವಕುಮಾರ್ ಅವ್ರಿಗೆ, ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕೆಲಸ ಕೊಡಿ, ಹಲವಾರು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬಡವ್ರ ಮಕ್ಕಳಿಗೆ ಒಂದು ಉದ್ಯೋಗಗಳು ಕೊಡಿ. ಇವತ್ತು ನೀವೇನು ಬಿಡದಿ ಟೌನ್ಶಿಪ್ ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ, ದಯವಿಟ್ಟು ಅದು ನಮ್ಗೆ ಸೂಕ್ತ ಇಲ್ಲ. ಇವತ್ತು ಬೆಂಗಳೂರು ಬೆಳೆದಿರೋದು ಸಾಕು. ಇವತ್ತು ಬೆಂಗಾಲಿ ಆಗ್ಬೋದು, ಬಿಹಾರ ಆಗ್ಬೋದು, ಜಾರ್ಖಂಡ್ ಆಗ್ಬೋದು, ಹಲವಾರು ನಾರ್ತ್ ಕಡೆಯಿಂದ ಬಂದು ಇವತ್ತು ಇಲ್ಲಿ ಬೆಂಗಳೂರಲ್ಲಿ ದಿಲ್ದಾರ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರು ಯಾರೂ ಇಲ್ಲ. ಮೊದಲು ನಮ್ಮ ಕನ್ನಡಿಗರಿಗೆ ಅವಕಾಶಗಳು ಕೊಡಿ, ಕೆಲಸಗಳು ಕೊಡಿ, ಉದ್ಯೋಗಗಳು ಕೊಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಥರ ನೀವೇನಾದರೂ ಮಾಡಿದ್ರೆ 2028ಗೂ ನೀವೇ ಸಿ ಎಮ್ಮು, ಇದು 100% ಸತ್ಯ. ಆಮೇಲೆ ಈ ಬಿಡದಿ ಆ ವಿಲೇಜ್ಗಳಲ್ಲಿ ರೈತರು ಜಮೀನುಗಳು ಖಂಡಿತವಾಗಲೂ ಅವರು ಸುಖವಾಗಿ ಸಂತೋಷವಾಗಿದ್ದಾರೆ. ನೀವೇನು ಆ ಜಮೀನುಗಳನ್ನ ತಗೊಂಡು ಟೌನ್ಶಿಪ್ ಮಾಡ್ತೀನಂತ ಬೆಂಗಾಲಿ ಸಾಮ್ರಾಜ್ಯನ ಅಲ್ಲೆಲ್ಲ ಕಟ್ಟಕ್ಕೆ ಹೋಗಬೇಡಿ. ಅಲ್ಲಿ ನೀವೇನಾದರೂ ಮಾಡಿದ್ರೂ ಅದು ನಮ್ಮವ್ರು ಬೆಳೆಯಲ್ಲ, ಎಲ್ಲ ಆಚೆಗಡೆಯಿಂದ ಬಂದಿರತಕ್ಕಂಥವ್ರು ಬೆಳಿಬೋದು. ಖಂಡಿತವಾಗ್ಲೂ ಬೆಳಿ. ನೀವು ಬಿಡದಿ ರೈತರಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ರಾಜಕಾರಣಿಗಳು ಬಂದರೂ ನಿಮ್ಮನ್ನು ಎದುರಿಸಿದ್ರೆ ಎದುರಕ್ಕೆ ಹೋಗಬೇಡಿ. ನಿಮ್ಮ ಜಮೀನುಗಳೇನಾದರೂ ನೀವು ಕೊಟ್ಟರೆ ನೀವು ಅವತ್ತೇ ಲಾಸ್ಟು. ಆ ಊರಿಂದ ನಿಮ್ಮನ್ನು ಆಚೆ ಹಾಕ್ತಾರೆ. 100% ಸತ್ಯ. ಯಾವುದೇ ರಾಜಕಾರಣಿಗಳು ಬಂದರೂ ನೀವು ಆ ಜಮೀನುಗಳು ಕೊಡಬಾರ್ದು. ಇವತ್ತು ಬಿಡದಿ ಯಾರಾದರೂ ಜಮೀನುಗಳೇನ ಕೊಟ್ಟರೆ ನೀವು ಅಡ್ರೆಸ್ಗಿಲ್ದ್ರೆ ಹೋಗ್ಬಿಡ್ತೀರಾ. ರೈತರು ಖಂಡಿತವಾಗಲೂ ಒಳ್ಳೆ ಬೆಳೆಗಳು ಬೆಳೀತಾ ಇದ್ದಾರೆ. ಅಲ್ಲಿ ಯಾರೋ ರಾಜಕಾರಣಿಗಳೆಲ್ಲ ಮರುಭೂಮಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಲೂ ವಿಡಿಯೋಗಳೆಲ್ಲ ನೋಡಿದ್ರೆ ಎಂಥ ಹಚ್ಚು ಹಸಿರು. ಆ ಮೈಸೂರು ಭಾಗಕ್ಕಾಗ್ಬೋದು, ಆ ತುಮಕೂರಿಗಾಗ್ಬೋದು, ಆ ಕಡೆ ಎಲ್ಲ ಆಕ್ಸಿಜನ್ ಕೊಡೋ ಅಂಥ ವಿಲೇಜ್ ಅದು. ಬಿಡದಿ ಆಗ್ಬೋದು, ರಾಮನಗರ ಆಗ್ಬೋದು, ಹಸಿರು ತಾಣಗಳು ಒಂಥರ ಚೆನ್ನಾಗಿದೆ ಅಲ್ಲಿ. ಆ ಥರದನ್ನ ಹೋಗ್ಬಿಟ್ಟು ನೀವು ಬೆಂಗಾಲಿ ಅವರಿಗೆ, ಹಲವಾರು ಪರ ಭಾಷಿಗರಿಗೆ ನೀವು ಅಲ್ಲಿ ಕೆಲಸ ಉದ್ಯೋಗ ಕೊಡೋದು ಅನ್ನೋದು ನಮಗೂ ಗೊತ್ತು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾರು ಬೆಳೀತಾ ಇಲ್ಲ. ಇವತ್ತು ನೀವೇನಾದರೂ ಟೌನ್ಶಿಪ್ ಅಭಿವೃದ್ಧಿ ಏನಾದರೂ ಮಾಡಬೇಕಂದ್ರೆ ಹಲವಾರು ಈ ಕಡೆ ಎಷ್ಟೋ ಸಾಫ್ಟ್ವೇರ್ ಇಂಜಿನಿಯರ್ ಕಂಪ್ನಿಗಳಿದೆ. ಆ ಕಂಪ್ನಿಗಳಲ್ಲಿ ಹಲವಾರು ಪರ ರಾಜ್ಯಗಳಿಂದ ಬಂದಿರತಕ್ಕಂಥವರೇ ಇಂಜಿನಿಯರ್ಗಳು. ನಮ್ಮ ಕರ್ನಾಟಕದಲ್ಲಿ ಯಾರೂ ಇಲ್ಲ, ಎಲ್ಲ ಪರ ರಾಜ್ಯಗಳೇ. ಆ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಆಗ್ಬೋದು, ಶೋಭಾ ಅಪಾರ್ಟ್ಮೆಂಟ್ ಆಗ್ಬೋದು, ಸುಮಧುರ ಅವೇರೇನ್ ಆಗ್ಬೋದು, ಆ ಥರ ಅಪಾರ್ಟ್ಮೆಂಟ್ಗಳಲ್ಲಿ ಅದನ್ನೆಲ್ಲ ಡೆಮಿನಿಷ್ ಎಲ್ಲ ಮಾಡಿ ಅಂಥವ್ರನ್ನ ಊರಿಗೆ ಓಡಿಸ್ಬಿಟ್ಟು ಅಲ್ಲಿ ಟೌನ್ಶಿಪ್ ಮಾಡಿ ಅಂಥ ಜಾಗದಲ್ಲಿ ನಮ್ಮ ಕನ್ನಡಿಗರು ಬೆಳೀತಾರೆ. ಇವತ್ತು ಯಾವುದೇ ಒಬ್ಬರು ಮಾತಾಡಲ್ಲ ಇದ್ರ ಬಗ್ಗೆ. ಖಂಡಿತವಾಗ್ಲೂ ಇದನ್ನು ಪ್ರತಿಯೊಬ್ಬರು ಆ ಬಿಡದಿ
ರೈತರಿಗೆ ನಾನು ಹೇಳೋದು, ಯಾವುದೇ ರಾಜಕಾರಣಿಗಳು ಬಂದರೂ ಎದುರಿಸಿದ್ರು ನಿಮ್ಮ ಜಮೀನುಗಳು ಕೊಡಬೇಡಿ. ನಿಮ್ಮ ಜಮೀನುಗಳೇನಾದರೂ ನಿಮ್ಮ ಹತ್ರ 1 ಗುಂಟೆ ಆಗಲಿ 2 ಗುಂಟೆ ಆಗಲಿ 3 ಗುಂಟೆ ಆಗಲಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೀವೇ ಕೋಟೇಶ್ವರರು. ಇವತ್ತಿನಿಂದ ಇನ್ನು ಯಾವತ್ತಿಗೂ ಕೊಡೋಕೆ ಹೋಗ್ಬಾರ್ದು ಯಾರು ಜಮೀನುಗಳು. ಸಾಕು ಬೆಂಗಳೂರು ಬೆಳೆದಿರೋದು. ಇವತ್ತೆಲ್ಲ ಪರ ರಾಜ್ಯಗಳಿಂದ ಬಂದಿರ್ತಕ್ಕಂಥವ್ರೆ. ಖಂಡಿತವಾಗ್ಲು ಬೇಡ, ಸಾಕು ಸಾಕು ಬೆಳೆದಿರೋದು. ಇವತ್ತು DK ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಗೊತ್ತಿರ್ಬೋದು, 2028ಗೆ ಕಾಂಗ್ರೆಸ್ ಬರಲ್ಲ, ನಾವು ಈ ಪಟ್ಟನ ಅಲಂಕರಿಸ್ಕೊಂಡ್ರೆ ಮುಂದಕ್ಕೆ ನಮ್ಗೆ ಒಳ್ಳೆಯದು ಅನ್ನೋದು ಎಲ್ಲೋ ಒಂದು ಕಡೆ ಅವ್ರಿಗೂ ತಿಳಿದಂಗಿದೆ. ಈ 2028ಗೆ ಏನಾದರೂ ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೆ ನಾನು ಹೇಳ್ತಕ್ಕಂಥದ್ದು, ಈ ಪ್ರೆಸ್ಟೇಜ್ ಅಪಾರ್ಟ್ಮೆಂಟು, ಶೋಭಾ ಅಪಾರ್ಟ್ಮೆಂಟು, ಸುಮಧುರ, ಹಲವಾರು ಖಾಸಗಿ ಅಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಕಡೆ ಎಲ್ಲ ಬಂದು ಅದರಲ್ಲಿ ವಾಸ್ತವಾಗಿದ್ದಾರೆ. ಅಂಥ ಜಾಗಗಳಲ್ಲಿ ಅವ್ರನ್ನ ಡ್ಯಾಮೇಜ್ಲೆಸ್ ಮಾಡಿ ಅವ್ರನ್ನ ಊರಿಗೆ ಕಳಿಸಿ, ಅವ್ರು ಏನೋ ಅಷ್ಟು ಕೊಟ್ಟಿರ್ತಕ್ಕಂಥ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಊರಿಗೆ ಕಳಿಸ್ಬಿಡಿ. ಅಲ್ಲಿ ಆ ಜಾಗಗಳಲ್ಲಿ ನಮ್ಮಂಥ ಕನ್ನಡಿಗರನ್ನ ಕೆಲಸ ಕೊಟ್ಟು ಕನ್ನಡಿಗರನ್ನ ಮುಂದೆ ತಗೊಬನ್ನಿ. ಅವತ್ತು ನೀವು 2028ಗೂ CM ಆಗ್ತೀರಾ. ಇವತ್ತು ಹಾಸ್ಪಿಟ್ಲ್ಗಳಲ್ಲಾಗ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗ್ಬೋದು, ಹಲವಾರು ಬ್ಯಾಂಕ್ಗಳಲ್ಲಾಗ್ಬೋದು, ಹಲವಾರು ಗೌರ್ಮೆಂಟ್ ಕೆಲಸಗಳಲ್ಲಾಗ್ಬೋದು, ಪ್ರೈವೇಟ್ ಕೆಲಸಗಳಲ್ಲಾಗ್ಬೋದು, ಆ ಸ್ಕೂಲು ಟೀಚರ್ಗಳಾಗ್ಬೋದು, ಎಲ್ಲ ಬೆಂಗಾಲಿ ಅವರು, ತಮಿಳ್ನಾಡು, ಕೇರಳ ಎಲ್ಲ ಪ್ರತಿ ರಾಜ್ಯಗಳಿಂದ ಬಂದಿರತಕ್ಕಂಥವ್ರೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಖಂಡಿತವಾಗ್ಲು ಯಾರು ಕಾಣಿಸ್ತಾ ಇಲ್ಲ ಬೆಂಗಳೂರಲ್ಲಿ. ಸಾಕು ಬೆಂಗಳೂರು ಬೆಳೆದಿರ್ತಕ್ಕಂಥದ್ದು. ಇವತ್ತು ಜಿಗಣಿ ಭಾಗದಲ್ಲಿ ನೀವು ಸ್ಟೇಡಿಯಮ್ಮ ಮಾಡೋಕ್ಕೋದ್ರೆ 80,000 ಸೀಟ್ ಕೆಪಾಸಿಟಿ, ಭಾರತದಲ್ಲಿ 2ನೇದು. ಖಂಡಿತವಾಗ್ಲೂ ಖುಷಿ ಇದೆ. ಅಲ್ಲಿ ಅಷ್ಟೇ ಜಿಗಣಿ ಭಾಗದಲ್ಲಿ ನೀವು ಯಾರು ಕನ್ನಡದವರು ಇರಲ್ಲ, ಎಲ್ಲ ಅಲ್ಲಿ ತಮಿಳ್ನಾಡು, ಕೇರಳ ಹತ್ರ ಎಲ್ಲ ಅಲ್ಲಿಂದ ಬಂದು ದಿಲ್ದಾರ್ ಮಾಡ್ತಾರೆ. ಇದು 100% ಸತ್ಯ. ನಾನೇನೇ ಹೇಳಿದ್ರು ಅದು ನಿಜ. ಇವತ್ತು ಜಿಗಣಿ ಭಾಗದಲ್ಲಿ ಸ್ಟೇಡಿಯಂ ಅಂತ ಹೇಳಿದಾರಲ್ಲ, ಅಲ್ಲಿ ನಮ್ಮ ಕರ್ನಾಟಕದವ್ರು ಮಾತ್ರ ಬದುಕಬೇಕು. ಬೇರೆ ಪರಭಾಷಿಗರಿಗೆ ಅವಕಾಶ ಅಲ್ಲಿ ಕೊಡಕ್ಕೆ ಹೋಗಬೇಡಿ. ನೀವೇನ ಕೊಟ್ಟರೆ ಅದು ತಮಿಳ್ನಾಡು ಆಗಿಬಿಡುತ್ತೆ. ಬಾರ್ಡ್ರ್ ಹತ್ರ ಇದೆ, ಕೇರಳಗೂ ಹತ್ರ, ತಮಿಳ್ನಾಡಿಗೂ ಹತ್ರ. ಎಲ್ಲ ಭಾಷಿಗರು ಇವತ್ತು ಅಲ್ಲಿ ಬರ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಎಚ್ಚೆತ್ಕೊಳ್ಳಿ. ಇದು 100% ಸತ್ಯ ನಾನು ಹೇಳೋದು. ಇವತ್ತು DK ಶಿವಕುಮಾರ್ ಅವರು CM ಪಟ್ಟ ಬುಧವಾರ 4 ಗಂಟೆಗೆ ಇಟ್ಕೊಂಡಿದ್ದಾರೆ. ನೀವು ಎಲ್ಲೆಲ್ಲೋ ಇಟ್ಕೋಬೇಡಿ, ಮಳೆ ಬರುತ್ತಂತ. ನೀವು ಏನಾದರೂ ವಿಧಾನಸೌಧ ಮೆಟ್ಲುಗಳ ಮೇಲೆ ಇಟ್ಕೊಂಡ್ರೆ ನಾಳೆ ದಿನ ನಿಮ್ಮ ಮೊಮ್ಮಕ್ಕಳಿಗಾಗ್ಬೋದು, ನಿಮ್ಮ ಮಕ್ಕಳಿಗಾಗ್ಬೋದು, ನಿಮ್ಮ ಕುಟುಂಬಗಾಗ್ಬೋದು, ನಿಮ್ಮ ತಲೆಮಾರಿಗಳಿಗಾಗ್ಬೋದು. ಅವರು ನೋಡ್ಬೋದು, ನೋಡು ನಮ್ಮ ಅಪ್ಪ ನಮ್ಮ ತಾತ ವಿಧಾನಸೌಧ ಮುಂದ್ಗಡೆ CM ಪಟ್ಟ ಹೆಂಗೆ ಅಂತ ಒಂದು ಖುಷಿಯಿಂದ ಹೇಳ್ಕೋಬೋದು. ಅದು ಎಲ್ಲರಿಗೂ ಒಂದು ಮೆಚ್ಚುಗೆ ಇರುತ್ತೆ. ನೀವು ವಿಧಾನಸೌಧ ಮುಂದ್ಗಡೆನೇ ಆ CM ಪಟ್ಟ ಅಲಂಕರಿಸಿ ಅಷ್ಟೇ ನಾನು ಹೇಳೋದು. ಆಮೇಲೆ ನಾನು ಹೇಳಿದ್ದೇನು ಗೊತ್ತಾ, ಬಿಡದಿ ರೈತರ ಬಗ್ಗೆ ದಯವಿಟ್ಟು ನೀವು ಮಾತಾಡೋಕ್ಕೆ ಹೋಗಬೇಡಿ. ಬಿಡದಿ ರೈತರ ಬಗ್ಗೆ ಏನಾದರೂ ಮಾತಾಡಿದ್ರೆ ನೀವು 2028ಗೆ ಬರಲ್ಲ. ಇದು 100% ಸತ್ಯ. ಯಾರು ರೈತರನ್ನ ನೋಯಿಸ್ತಾರೋ ಅವರು ಉದ್ಧಾರ ಆಗಲ್ಲ, ಜಾಸ್ತಿ ದಿನಗಳಿರಲ್ಲ. ಖಂಡಿತವಾಗಲು ಮನುಷ್ಯ ಯಾವತ್ತೂ ಶಾಶ್ವತವಾಗಿ ಇರಲ್ಲ. ಒಂದಲ್ಲ ಒಂದು ದಿನ ನಾವು ಮೇಲೆ ಹೋಗಬೇಕು ಎಲ್ಲ ಬಿಟ್ಟು. ಆ ಬಿಟ್ಟು ಹೋಗೋ ಮೊದಲು ನಮ್ಮಲ್ಲಿರ್ತಕ್ಕಂಥ ಖಜಾನೆ ಆಗ್ಬೋದು, ನಮ್ಮಂಥ ಬಡವರಿಗೆ ಹಂಚ್ಬಿಟ್ಟು ಹೋಗ್ಬಿಟ್ರೆ ನಿಮ್ಮ ಹೆಸರು ಶಾಶ್ವತವಾಗಿ ಇರುತ್ತೆ. ಅದು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಇವತ್ತು ನಾನು ಹೇಳ್ತಕ್ಕಂಥದ್ದು ರೈತರಿಗೆ, ನಿಮ್ಗೆ ಯಾರಾದರೂ ಬಂದು ತೊಂದರೆ ಕೊಟ್ಟರೆ ನೀವು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು. ಯಾರಿಗೂ ಎದುರಷ್ಟು ಬೇಕಾಗಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದೇ ಇದ್ರಿಗೆ. ಯಾರು ಎದುರಾಗೆ ಹೋಗಬೇಡಿ. ಯಾರೇ ಎದುರಿದ್ರು ನಿಮ್ಮ ಸುಪ್ರೀಂ ಕೋರ್ಟಲ್ಲಿ ಒಂದು ಅವಕಾಶ ಇದೆ. ಖಂಡಿತವಾಗ್ಲು ಯಾರು ದುಡ್ಕಕ್ಕೆ ಹೋಗಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದೇ ಮಾತರಂ. ಜೈ ಕರ್ನಾಟಕ. ಐ ಲವ್ ಯು ಬೆಂಗಳೂರು.